ಶ್ರೀ ಕ್ಷೇತ್ರ ಕಳ್ಳಿಪಾಳ್ಯದ ಶ್ರೀ ಮುನೀಶ್ವರ ಸ್ವಾಮಿಯ ಅದ್ಭುತ ಲೀಲೆಗಳು, ವಿಸ್ಮಯಗಳು ಕಲ್ಪನಾತ್ಮಕ. ಈ ದೇವಸ್ಥಾನದ ಮೂಲ ಪುರುಷರು, ದಿವ್ಯ ಸಾನ್ನಿಧ್ಯವನ್ನ ಹೊಂದಿರುವವರು ಶ್ರೀ ರಂಗನಾಥ ಸ್ವಾಮಿಗಳು. ಇಲ್ಲಿ ನೆಲೆಸಿರುವ ಶ್ರೀ ಭಕ್ತ ಮುನೀಶ್ವರ ಸ್ವಾಮಿ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ ತನ್ನ ಲಕ್ಷಾಂತರ ಭಕ್ತರನ್ನ ಸನ್ನಿಧಿಗೆ ಕರೆಸಿಕೊಂಡು ರಥೋತ್ಸವ, ವಿದ್ಯಾಸಂಸ್ಥೆ, ವಸತಿ ನಿಲಯ ಅಲ್ಲದೆ ಪ್ರತಿನಿತ್ಯ ಅನ್ನದಾಸೋಹ ನೆರವೇರಿಸಿರುವುದು ಒಂದು ಅದ್ಭುತವೇ ಸರಿ. ಈ ದೇವಸ್ಥಾನದ ವಿಶೇಷ ಏನೆಂದರೆ, ದೇವರಿಗೆ ಪೂಜೆ ಪುನಸ್ಕಾರಗಳು ಸಾಷ್ಟಾಂಗವಾಗಿ ನೆರವೇರದಿದ್ದರೆ ಬಸವಣ್ಣ ದೇವರಿಗೆ ಅಡ್ಡಲಾಗಿ ನಿಲ್ಲುತ್ತದೆ. ಬಸವಣ್ಣನಿಗೆ ಪೂಜೆ ಪುನಸ್ಕಾರ ಮಾಡಿ ಬಸವಣ್ಣ ಸಂತೃಪ್ತಿಯಾದರೆ ದೇವರು ಮುಂದೆ ಸಾಗುತ್ತದೆ. ಅದರ ಜೊತೆಯಲ್ಲಿ ನೂರಾರು ಸ್ವಯಂ ಸೇವಕರು ಅರ್ಥಾತ್ ಭಕ್ತರು ಪಂಚೆ ಶಾಲೆಗಳನ್ನು ತೊಟ್ಟು ಉಪವಾಸವಿದ್ದು ಕಾರ್ಯಕ್ರಮವನ್ನ ಮುಗಿಯುವವರೆಗೂ ತೆರಳದೇ ಇರುವುದು ವಿಶೇಷವೇ ಸರಿ. ಈ ಪುಣ್ಯ ಕ್ಷೇತ್ರದ ಅರ್ಚಕರನ್ನ ನಿಂದಿಸುವುದು, ಗೇಲಿ ಮಾಡುವುದು, ದೇವರಲ್ಲಿ ಪವಾಡವಿದೆ ಎಂದು ಸುಳ್ಳು ಹೇಳುತ್ತೀರಾ ಎಂದು ನಿಂದಿಸಿದಾಗ ಅಂತಹ ನಿಂದಕರು ಕಣ್ಣೀರಲ್ಲಿ ಕೈ ತೊಳೆದ ಸಾಕಷ್ಟು ಉದಾಹರಣೆಗಳೂ ಇವೆ. ಅಷ್ಟೇ ಅಲ್ಲದೆ ಶ್ರೀ ಕ್ಷೇತ್ರದ ವಿಚಾರವಾಗಿ ಪೊಲೀಸ್ ಠಾಣೆಗಳಿಗೆ ದೂರು ನೀಡಿ ಅವಮಾನಿಸಿದ್ದು ಆಯಿತು. ಅಂದು ನಿಂದಕರಿಂದ ನಿಂದನೆಗೆ ಒಳಪಟ್ಟ ಕ್ಷೇತ್ರವು ಇಂದು ಗಣೇಶ ಸರಸ್ವತಿ ದೇವಸ್ಥಾನ, ನಾಗರ ದೇವಸ್ಥಾನ, ನಾಗರ ಮೂರ್ತಿಗಳು, ಆಂಜನೇಯ ದೇವಸ್ಥಾನ, ಶಿವ ಪಾರ್ವತಿಯರ ದೇವಸ್ಥಾನ, ಕಾಳಿಕಾಂಬಾ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ, ಕಲ್ಯಾಣಿ ಗಂಗಮ್ಮ ದೇವಸ್ಥಾನ, ವೀರಭದ್ರಸ್ವಾಮಿ ದೇವಸ್ಥಾನ ಹಾಗೂ ಬೃಹತ್ ಆಕಾರದ ಧರ್ಮಛತ್ರವು ಕಲ್ಯಾಣಿ ಗಂಗಮ್ಮನ ದೇವಸ್ಥಾನ, ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ ಹಾಗೂ ಬೃಹತ್ ಆಕಾರದ ಧರ್ಮಛತ್ರವು ಇಂದು ಲೋಕಾರ್ಪಣೆಗೊಂಡು ಭಕ್ತರನ್ನ ಕೈ ಬೀಸಿ ಕರೆಯುವಂತೆ ಭಾಸವಾಗುವ ಪವಾಡ ಕ್ಷೇತ್ರವಾಗಿದೆ. ಈ ಪುಣ್ಯಕ್ಷೇತ್ರವು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕುದೂರು ಹೋಬಳಿಯ ಕಳ್ಳಿಪಾಳ್ಯದಲ್ಲಿದ್ದು ಹಲವಾರು ಪವಾಡಗಳು ನಡೆಯುವ ಪುಣ್ಯ ಕ್ಷೇತ್ರ ಭಕ್ತ ಮುನೇಶ್ವರ ಸನ್ನಿಧಿ ಎಂದೇ ಖ್ಯಾತಿಯನ್ನ ಪಡೆಯುತ್ತಿದೆ. ಒಟ್ಟಾರೆಯಾಗಿ 2020ರಲ್ಲಿ ಶ್ರೀ ಕ್ಷೇತ್ರದಲ್ಲಿ ಹಲವಾರು ಪವಾಡಗಳು, ವಿಸ್ಮಯಗಳು, ಚಕಿತಗಳು ನಡೆದರೂ ಅನೇಕರ ನಿಂದನೆಯಿಂದ ಒಳಪಟ್ಟಂತಹ ಶ್ರೀ ಕ್ಷೇತ್ರವು ಇಂದು ಲಕ್ಷಾಂತರ ಭಕ್ತರ ಪಾಲಿನ ಆರಾಧ್ಯ ದೈವವಿರುವ ಪುಣ್ಯ ಕ್ಷೇತ್ರವಾಗಿದ್ದು
ರಾಮನಗರ ಜಿಲ್ಲೆಯ ಕೇಂದ್ರ ಕಳಶವಾಗಿ ಪ್ರಸಿದ್ಧಿಯನ್ನ ಕೂಡ ಪಡೆದಿದೆ. ಅಭಿನವ ಕೆಂಪೇಗೌಡ ವಾಹಿನಿ ಮೂಲಕ ಸದರಿ ಪುಣ್ಯ ಕ್ಷೇತ್ರದ ಸಾಕ್ಷ್ಯಚಿತ್ರ ಪ್ರಸಾರವಾಗುತ್ತಿರುವುದು ನಮ್ಮ ವಾಹಿನಿಯ ಹೆಮ್ಮೆಯ ವಿಚಾರವಾಗಿದೆ.